ನಮಸ್ಕಾರ ಸ್ನೇಹಿತರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ನೇ ವರ್ಷ ಎಲ್ಲ ರಾಶಿ ಚಕ್ರದವರಿಗೆ ವಿಭಿನ್ನ ಫಲಿತಾಂಶಗಳನ್ನ ನೀಡುತ್ತೆ. ನಿರ್ದಿಷ್ಟವಾಗಿ ಕೆಲವು ರಾಶಿಗಳಿಗೆ ಆರ್ಥಿಕ ಲಾಭ, ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮನೆ ಆಸ್ತಿ ಖರೀದಿಗೆ ಅವಕಾಶಗಳು ದೊರೆಯುತ್ತೆ. ಅದರಲ್ಲಿ ಮೊದಲನೆಯದು ಮೇಷರಾಶಿ. ಮೇಷರಾಶಿಗೆ 2026ರಲ್ಲಿ ದೇವರೇ ಕೊಟ್ಟಿರುವಂತಹ 3 ವರಗಳಿವೆ. ಅವು ಯಾವುವು, ಏನೆಲ್ಲ ಶುಭ ಫಲಗಳನ್ನ ನೀಡಿದ್ದಾನೆ ಮತ್ತು ನಿಮ್ಮ ಜೀವನವೇ ಬದಲಾಗುವಂತಹ ಸಮಯ ಬಂದಿದೆ, ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ಮೇಷರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಮೇಷರಾಶಿಯವರಿಗೆ 2026ನೇ ವರ್ಷವು ಅವರ ಭರವಸೆಗಳು ಮತ್ತು ಕನಸುಗಳ ಹಾರಾಟದೊಂದಿಗೆ ಮುಂದುವರಿಯುವ ಸಮಯವಾಗಿರುತ್ತೆ. ಈ ವರ್ಷ ಮೇಷರಾಶಿಯವರ ಜೀವನದಲ್ಲಿ ಅನೇಕ ಆಹ್ಲಾದಕರ ಬದಲಾವಣೆಗಳು ಬರಲಿವೆ ಮತ್ತು ಕಠಿಣ ಪರಿಶ್ರಮದಿಂದ ತುಂಬಿರುತ್ತೆ. ಹೊಸ ವರ್ಷದ ಆರಂಭ ಆರ್ಥಿಕ ಮಟ್ಟದಲ್ಲಿ ಖರ್ಚುಗಳನ್ನ ತರುತ್ತೆ, ಆದರೆ ಅದೇ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಏನಾದರೂ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಜನವರಿಯಲ್ಲಿ ರಾಶಿಚಕ್ರದ ಅಧಿಪತಿ ಮಂಗಳನ ಪ್ರಭಾವವು ಚತುರ್ಗ್ರಹ ಯುಗದಲ್ಲಿರುತ್ತೆ. ಆದ್ದರಿಂದ ಅದೃಷ್ಟದ ಜೊತೆಗೆ ಕೆಲಸದ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮವು ಉತ್ತಮ ಪ್ರಯೋಜನಗಳನ್ನ ನೀಡುತ್ತೆ. ಈ ವರ್ಷದಲ್ಲಿ ನೀವು ಜೀವನದಲ್ಲಿ ಉನ್ನತ ಫಲಿತಾಂಶಗಳನ್ನ ಪಡೆಯಬಹುದು. ಭಾಗ್ಯಭವದ ಅಧಿಪತಿಯು ತನ್ನ ಸ್ವಂತ ಮನೆಯನ್ನ ನೋಡುವ ಮೂಲಕ ನಿಮ್ಮ ಭಾವವನ್ನ ಹೆಚ್ಚಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ತಂದೆ ಮತ್ತು ಹಿರಿಯರಿಂದ ಮಾರ್ಗದರ್ಶನ ಪಡೆಯಬಹುದು. ಈ ವರ್ಷ ನೀವು ನಿಮ್ಮ ನೆಚ್ಚಿನ ಕಂಪನಿಯಲ್ಲಿ ಉದ್ಯೋಗವನ್ನ ಪಡೆಯಬಹುದು. ಅದೃಷ್ಟದ ಸಹಾಯದಿಂದ ಆದಾಯದ ಮೂಲಗಳು ಸಹ ಹೆಚ್ಚಾಗಬಹುದು. ನಿಮ್ಮ ಜೀವನದಲ್ಲಿ ಬದಲಾವಣೆ ಮತ್ತು ಪ್ರಗತಿಯನ್ನ ತರುವಲ್ಲಿ ನಿಮ್ಮ ಜೀವನ ಸಂಗಾತಿಯು ಸಹ ನಿಮ್ಮನ್ನ ಬೆಂಬಲಿಸಬಹುದು. ಕೆಲವು ಹೊಸ ಆದಾಯದ ಮೂಲಗಳು ಸಹ ಸಹಾಯ ಮಾಡುತ್ತವೆ. ನಿಮ್ಮ ಆದಾಯ ಹೆಚ್ಚುತ್ತದೆ. ವ್ಯವಹಾರದಲ್ಲಿಯೂ ನೀವು ಉತ್ತಮ ಯಶಸ್ಸನ್ನ ಪಡೆಯುತ್ತೀರಾ. ದೇಶೀಯ ಜೀವನದಲ್ಲಿನ ಪರಿಸ್ಥಿತಿಗಳು ಮಿಶ್ರ ಪರಿಣಾಮಗಳನ್ನ ತೋರಬಹುದು. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವ ಅವಶ್ಯಕತೆ ಇದೆ. ಅಧಿಕ ರಕ್ತದೊತ್ತಡ ಅಥವಾ ಎದೆ ನೋವಿನ ದೂರುಗಳು ಇರಬಹುದು. ಈ ಸಮಯ ವಿದ್ಯಾರ್ಥಿಗಳು ತಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳಲು ಉತ್ತಮ ಸಮಯ. ಅವರು ತಮ್ಮ ಆಯ್ಕೆಯ ವಿಷಯಗಳನ್ನ ಪಡೆಯುವಲ್ಲಿ ಮುಂದಿರುತ್ತಾರೆ. ನಿಮ್ಮ ಗುರುಗಳ ಆಶೀರ್ವಾದವು ನಿಮಗೆ ಸಿಗುತ್ತದೆ. ವಿದೇಶದಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಗಳು ಸಹ ಯಶಸ್ವಿಯಾಗಬಹುದು. ಫೆಬ್ರವರಿ ಮಧ್ಯದಿಂದ 4ನೇ ಮನೆಯಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಕೆಲಸವನ್ನ ವೇಗಗೊಳಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುತ್ತದೆ. ಈ ವರ್ಷ ನೀವು ಹೊಸ ಮನೆ ಅಥವಾ ವಾಹನವನ್ನ ಖರೀದಿಸುವ ನಿಮ್ಮ ಕನಸನ್ನು ಸಹ ನನಸಾಗಿಸಿಕೊಳ್ಳಬಹುದು. ಹೆಚ್ಚಿನ ಖರ್ಚುಗಳ ಜೊತೆಗೆ ಆಧ್ಯಾತ್ಮಿಕ ಅಂಶವು ಈ ಸಮಯದಲ್ಲಿ ಮನಸ್ಸನ್ನ ಹಿಡಿದಿರುತ್ತದೆ. ಈ ಸಮಯದಲ್ಲಿ ಧಾರ್ಮಿಕತೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಖರ್ಚಿರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಆರಂಭವು ಸ್ವಲ್ಪ ದುರ್ಬಲವಾಗಿರಬಹುದು, ಆದರೆ ಶೀಘ್ರದಲ್ಲೇ ಪರಿಸ್ಥಿತಿ ನಿಯಂತ್ರಣದಲ್ಲಿರುತ್ತದೆ. ವಿದೇಶ ಪ್ರವಾಸದ ಸಾಧ್ಯತೆ ಇರಬಹುದು. ನಿಮಗೆ ದೂರದ ಪ್ರಯಾಣಕ್ಕೆ ಅವಕಾಶ ಸಿಗುತ್ತದೆ. ವೃತ್ತಿ ಜೀವನದ ವಿಷಯದಲ್ಲಿ ಇದು ವಿದೇಶದಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು. ಜನರು ಮತ್ತು ಸ್ನೇಹಿತರೊಂದಿಗೆ ಸಂವಹನ ಹೆಚ್ಚಾಗುತ್ತದೆ ಮತ್ತು ಈ ವರ್ಷ ನಿಮಗೆ ಹಿರಿಯ ಸಹೋದರರ ಬೆಂಬಲವೂ ಸಿಗುತ್ತದೆ. ಇನ್ನು ದೇವರು ಕೊಟ್ಟಿರುವಂತಹ ಮೊದಲನೇ ವರ ಯಾವುದು ಅಂದ್ರೆ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದ ಬಗ್ಗೆ ಹೇಳುವುದಾದ್ರೆ, ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಹಲವು ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ. ಈ ವರ್ಷದ ಆರಂಭದಿಂದ ಅಂತ್ಯದವರೆಗೆ ವಿವಿಧ ಗ್ರಹಗಳು ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರುತ್ತೆ. ಈ ಗ್ರಹಗಳ ಪ್ರಭಾವದಿಂದ ನೀವು ಹೊಸ ಅವಕಾಶಗಳ ಲಾಭಗಳನ್ನ ಪಡೆಯಬಹುದು, ಆದರೆ ಅದೇ ಸಮಯದಲ್ಲಿ ನೀವು ಕೆಲವು ತೊಂದರೆಗಳನ್ನ ಸಹ ಎದುರಿಸಬೇಕಾಗುತ್ತದೆ. ಜನವರಿಯಿಂದ ಮಾರ್ಚ್ ವರೆಗೆ ಕೆಲಸದ ವಿಷಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ಮುಂದುವರಿಯಲು ನಿಮಗೆ ಅವಕಾಶ ಸಿಗುತ್ತೆ. ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಕರ್ಮ ಕ್ಷೇತ್ರದ ಅಧಿಪತಿ 12ನೇ ಮನೆಯಲ್ಲಿ ಕುಳಿತಿರಬಹುದು, ಆದರೆ ಮಂಗಳನ ಬಲವಾದ ಸ್ಥಾನ ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನ ನೀಡುತ್ತದೆ. ಮಂಗಳನು ನಿಮಗೆ ಮುಂದಕ್ಕೆ ಚಲಿಸುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಚಟುವಟಿಕೆ ಮತ್ತು ಸಮರ್ಪಣೆಯೊಂದಿಗೆ ತೊಡಗಿಸಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ. ನಿಮ್ಮ ಕೆಲಸದಲ್ಲಿ ಮುಂದುವರಿಯಲು ಅಥವಾ ವ್ಯವಹಾರದಲ್ಲಿ ಹೊಸ ಅವಕಾಶಗಳನ್ನ ಪಡೆಯಲು ಇದು ನಿಮಗೆ ಸರಿಯಾದ ಸಮಯ. ಮಾನಸಿಕವಾಗಿ ನೀವು ಕೆಲಸದಲ್ಲಿ ಹೊಸ ತಂತ್ರಗಳನ್ನು ಅಳವಡಿಸಿಕೊಳ್ಳಲು ಬಯಸುತ್ತೀರಾ. ನೀವು ದೈಹಿಕವಾಗಿ ಸಕ್ರಿಯವಾಗಿ ಕೆಲಸ ಮಾಡುತ್ತೀರಾ. ನಾಯಕತ್ವದ ಶಕ್ತಿ ಚೆನ್ನಾಗಿ ಕೆಲಸ ಮಾಡುತ್ತದೆ. ಶನಿಯ ಪ್ರಭಾವವು ಕೆಲಸದ ಸ್ಥಳವನ್ನು ಬದಲಾಯಿಸುವ ಸಾಧ್ಯತೆಯನ್ನು ಸಹ ನೀಡುತ್ತದೆ. ಸಂವಹನ ಕ್ಷೇತ್ರದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡಲು ಸಾಧ್ಯ. ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶಗಳು ಸಹ ಬರಬಹುದು. ನೀವು ಹೊಸ ಉದ್ಯೋಗದಲ್ಲಿ ಬಡ್ತಿಗಾಗಿ ಪ್ರಯತ್ನಿಸುತ್ತಿದ್ದರೆ ಅಕ್ಟೋಬರ್ ನಂತರ ನಿಮಗೆ ಒಳ್ಳೆಯ ಸಮಯವಾಗಬಹುದು. ಅಲ್ಲದೆ ನಿಮ್ಮ ವ್ಯವಹಾರವು ಸ್ಥಿರವಾಗಿರುವುದು ಮಾತ್ರವಲ್ಲದೆ ನೀವು ಅದರಲ್ಲಿ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳನ್ನ ಸಹ ಪಡೆಯುತ್ತೀರಾ. ಇನ್ನು ದೇವರು ಕೊಟ್ಟಿರುವಂತಹ 2ನೇ ವರ ಆರ್ಥಿಕ ಸ್ಥಿತಿ.
ಈ ವರ್ಷ ನಿಮಗೆ ಹಣದ ವಿಷಯದಲ್ಲಿ ಉತ್ತಮ ಲಾಭ ಸಿಗುತ್ತೆ. ವರ್ಷದ ಆರಂಭದಲ್ಲಿ ಕೆಲಸದಿಂದ ಮತ್ತು ನಿಮ್ಮ ಕುಟುಂಬದಿಂದ ಉತ್ತಮ ಲಾಭವನ್ನ ಪಡೆಯಲು ಸಹಾಯ ಮಾಡುತ್ತದೆ. ಈ ವರ್ಷ ಲಾಭದ ಮನೆಯಲ್ಲಿ ರಾಹುವಿನ ಸ್ಥಾನದಿಂದಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಬರುತ್ತಲೇ ಇರುತ್ತೆ. ಆರ್ಥಿಕ ಮಟ್ಟದಲ್ಲಿ ನೀವು ಸಾಮಾಜಿಕ ಚಟುವಟಿಕೆಗಳಿಂದ ಲಾಭ ಪಡೆಯಬಹುದು. ಕೆಲವು ಆಸ್ತಿಯಿಂದ ಲಾಭದ ಸಾಧ್ಯತೆಗಳಿವೆ. ಇದರ ಹೊರತಾಗಿ ಸಣ್ಣ ಹೂಡಿಕೆಗಳಿಂದಾಗಿ ದೃಷ್ಟಿಕೋನದಿಂದ ಸಮಯ ಅನುಕೂಲಕರವಾಗಿದೆ ಎಂದು ಹೇಳಬಹುದು. ತಿಂಗಳ ಆರಂಭದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ನಿಮಗಾಗಿ ಆದಾಯದ ಉತ್ತಮ ಫಲಿತಾಂಶಗಳನ್ನು ನೋಡಲು ಸಾಧ್ಯ. ಕೆಲಸದಲ್ಲಿ ಸಂಬಳ ಹೆಚ್ಚಳದ ಸಾಧ್ಯತೆಯೂ ಇರುತ್ತದೆ. ಇದು ಆದಾಯದಲ್ಲಿ ಬಡ್ತಿಗೆ ಸಹ ಒಂದು ಸಮಯ. ನೀವು ಯಾವುದೇ ಕೆಲಸ ಮಾಡುತ್ತಿದ್ದರೆ ಅದಕ್ಕೆ ಕೆಲವು ಹೊಸ ವಿಷಯಗಳನ್ನ ಸೇರಿಸುತ್ತೀರಾ. ಅದು ಲಾಭದ ಪರಿಸ್ಥಿತಿಯನ್ನ ಹೆಚ್ಚಿಸುತ್ತದೆ. ನೀವು ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಬಯಸಿದರೆ ಈ ಸಮಯವು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ವ್ಯವಹಾರದಲ್ಲಿ ಬೆಳವಣಿಗೆ, ಆದಾಯದಲ್ಲಿ ಹೆಚ್ಚಳ ಮತ್ತು ಹೊಸ ಯೋಜನೆಗಳಲ್ಲಿ ಹೂಡಿಕೆಗೆ ಅವಕಾಶಗಳಿವೆ. ಗುರುವಿನ ಪ್ರಭಾವವು ನಿಮ್ಮ ಸಂಗಾತಿಯಿಂದ ಕೆಲವು ಸಕಾರಾತ್ಮಕ ಆರ್ಥಿಕ ಸಹಾಯದ ಲಕ್ಷಣಗಳನ್ನ ಸಹ ತೋರಿಸುತ್ತದೆ. ಈ ಸಮಯವು ಉಳಿತಾಯವನ್ನ ನಿರ್ವಹಿಸಲು ಮತ್ತು ವೃತ್ತಿಪರವಾಗಿ ಸ್ಥಿರವಾಗಿರಲು ನಿಮಗೆ ಅವಕಾಶವನ್ನ ನೀಡುತ್ತದೆ. ಇನ್ನು ದೇವರು ಕೊಟ್ಟಿರುವಂತಹ ಮೂರನೇ ವರದ ಬಗ್ಗೆ ಹೇಳುವುದಾದ್ರೆ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನ. ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ನಿಮ್ಮನ್ನು ಹೊಸ ಸಂಬಂಧಗಳಿಗೆ ಕರೆದೊಯ್ಯುತ್ತದೆ ಮತ್ತು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸಲು ನಿಮಗೆ ಅವಕಾಶ ನೀಡುತ್ತದೆ. ಈ ಸಮಯದಲ್ಲಿ ಈಗಾಗಲೇ ಸಂಬಂಧದಲ್ಲಿ ತೊಂದರೆ ಅನುಭವಿಸುತ್ತಿದ್ದವರಿಗೆ ಈಗ ನೀವು ಅದರಲ್ಲಿ ಸಕಾರಾತ್ಮಕ ಪರಿಸ್ಥಿತಿಯನ್ನ ನೋಡಲು ಸಾಧ್ಯವಾಗುತ್ತದೆ. ಈ ವರ್ಷ ನಿಮ್ಮ ಸಂಬಂಧಗಳಲ್ಲಿ ಅನೇಕ ಬದಲಾವಣೆಗಳಿರುತ್ತವೆ. ಅದು ಕೆಲವೊಮ್ಮೆ ಪ್ರಣಯ ಉತ್ಸಾಹದಿಂದ ತುಂಬಿರುತ್ತದೆ ಮತ್ತು ಕೆಲವೊಮ್ಮೆ ನೀವು ಕೆಲವು ಸಮಸ್ಯೆಗಳನ್ನ ಮತ್ತು ಪ್ರಕ್ಷುಬ್ಧತೆಯನ್ನ ಎದುರಿಸಬೇಕಾಗಬಹುದು. ಶುಕ್ರ ಮತ್ತು ಪ್ರೇಮ ಮನೆಯ ಅಧಿಪತಿ ಆರಂಭದಲ್ಲಿ ಕೆಲವು ಉತ್ತಮ ಫಲಿತಾಂಶಗಳನ್ನ ನೀಡುತ್ತಾರೆ. ಗ್ರಹಗಳ ಪ್ರಭಾವವು ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ. ಈ ವರ್ಷದ ಆರಂಭದಲ್ಲಿ ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನ ನೀವು ಅಂತಿಮಗೊಳಿಸಬಹುದು. ಸಂಬಂಧಗಳಲ್ಲಿ ನೀವು ಹೊಸ ಉತ್ಸಾಹ, ಹೊಸ ಅನುಭವಗಳು ಮತ್ತು ಅವಕಾಶಗಳನ್ನ ಪಡೆಯಬಹುದು. ಆದರೆ ಕೆಲವು ಸಮಯದಲ್ಲಿ ನೀವು ಸವಾಲುಗಳನ್ನ ಸಹ ಎದುರಿಸಬೇಕಾಗಿ ಬರಬಹುದು. ಇನ್ನು ಕೊನೆಯದಾಗಿ ಆರೋಗ್ಯದ ಬಗ್ಗೆ ನೋಡುವುದಾದ್ರೆ ಆರೋಗ್ಯದ ವಿಷಯದಲ್ಲಿ ವರ್ಷದ ಆರಂಭದಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ವರ್ಷದ ಮೊದಲ 3 ತಿಂಗಳುಗಳು ಆರೋಗ್ಯಕ್ಕೆ ಸಕಾರಾತ್ಮಕವಾಗಿರಬಹುದು. ಈ ಸಮಯದಲ್ಲಿ 2026ರ ರಾಶಿ ಚಕ್ರದ ಅಧಿಪತಿಯ ಪ್ರಭಾವವು ನಿಮ್ಮನ್ನು ಸಕ್ರಿಯವಾಗಿರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಚಟುವಟಿಕೆಗಳಲ್ಲಿ ನೀವು ತೊಡಗಿಸಿಕೊಳ್ಳಬಹುದು. ಮಂಗಳ ಗ್ರಹವನ್ನ ದೇಹಕ್ಕೆ ಕಾರಣಕಾರ ಗ್ರಹವೆಂದು ಪರಿಗಣಿಸಲಾಗುತ್ತೆ ಮತ್ತು ಅದು ಬಲವಾಗಿದ್ದಾಗ ದೈಹಿಕ ಶಕ್ತಿ ಚಟುವಟಿಕೆಯನ್ನ ತರುತ್ತದೆ. ಈ ಸಮಯದಲ್ಲಿ ನಿಮ್ಮ ದೇಹ ಅದರ ಶಕ್ತಿಯನ್ನು ಅನುಭವಿಸುತ್ತದೆ ಮತ್ತು ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯು ಉತ್ತಮವಾಗಿರುತ್ತದೆ. ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಾಗಿರುತ್ತೀರಾ. ಮೇನಿಂದ ಜುಲೈವರೆಗಿನ ಸಮಯವು ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತದೆ. ಈ ಅವಧಿಯಲ್ಲಿ ಸ್ವಲ್ಪ ಸಮಯ ನಿಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ. ದೇಹಕ್ಕೆ ಹೆಚ್ಚಿನ ವಿಶ್ರಾಂತಿ ಬೇಕಾಗಬಹುದು ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆಯಾಗಬಹುದು. ವಿಶೇಷವಾಗಿ ಗುರು ಮತ್ತು ಶನಿಯ ಹಿಮ್ಮುಖ ಪರಿಣಾಮವು ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಇದು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕಾದ ಸಮಯ. ನೀವು ಕೆಲವು ರೀತಿಯ ಅಪಘಾತ, ಗಾಯ ಅಥವಾ ಅನಾರೋಗ್ಯವನ್ನ ಎದುರಿಸಬಹುದು. ಈ ಸಮಯದಲ್ಲಿ ಯಾವುದೇ ಅನಗತ್ಯ ಅಪಾಯವನ್ನು ತಪ್ಪಿಸುವುದು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳುವುದು ಮುಖ್ಯ. ನೋಡಿದ್ರಲ್ಲ ಸ್ನೇಹಿತರೆ, 2026ರಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ. ಈ ವರ್ಷ ಮೇಷರಾಶಿಯವರಿಗೆ ನಿಜಕ್ಕೂ ಅದೃಷ್ಟದ ವರ್ಷ ಅಂತಾನೆ ಹೇಳಬಹುದು. ದೇವರೇ ಕೊಟ್ಟಿರುವಂತಹ ವರಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು 2026ರಲ್ಲಿ 10% ಸಣ್ಣ ಪುಟ್ಟ ತೊಂದರೆಗಳನ್ನ ಬಿಟ್ಟರೆ 90% ಬಹಳ ಒಳ್ಳೆಯ ಫಲಗಳಿವೆ. ಅವೆಲ್ಲವನ್ನ ನೀವು ಸರಿಯಾಗಿ ಉಪಯೋಗಿಸಿಕೊಂಡರೆ ನೀವು ಯಶಸ್ಸಿನ ಉತ್ತುಂಗವನ್ನೇರಬಹುದು. ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ. ಮೇಷರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.